ನಮಸ್ಕಾರ. ಕನ್ನಡದ ವಾಹಿನಿ ವಿಸ್ಮಯವಾಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವರದಿ ಓದುತ್ತಿರುವುದು ವಿದುಷಿ ಸ್ವಾತಿ ಪಿ ಭರದ್ವಾಜ್. ಪ್ಯಾರಿಸ್ನಲ್ಲಿ ಅಚ್ಚರಿ ಹುಟ್ಟಿಸುವ ಘಟನೆ ನಡೆದಿದೆ. 9 ಮಸೀದಿಗಳ ಹೊರಗೆ ಹಂದಿಗಳ ತಲೆಗಳು ಪತ್ತೆಯಾಗಿದೆ. ಅವುಗಳಲ್ಲಿ 5 ತಲೆಗಳ ಮೇಲೆ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಹೆಸರು ಬರೆಯಲ್ಪಟ್ಟಿದ್ದು, ಈ ಕೃತ್ಯದ ಹಿಂದಿರುವವರ ಬಗ್ಗೆ ತನಿಖೆ ನಡೆಯುತ್ತಿದ್ದು, ಮುಸ್ಲಿಮರ ಸುರಕ್ಷತೆಗೆ ಆಡಳಿತ ಭರವಸೆ ನೀಡಿದೆ. ಗುವಾಹಟಿಯ ಅಸ್ಸಾಂ ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ. ನುಸುಳುಕೋರ ಎಂಬ ಅನುಮಾನದ ಮೇಲೆ ಬಂಧಿತರಾದವರು ಈಗ 10 ದಿನಗಳಲ್ಲಿ ಪೌರತ್ವ ಸಾಬೀತುಪಡಿಸಬೇಕು. ವಿಫಲರಾದರೆ ಅವರನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲಾಗುವುದೆಂದು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರಾಮ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಗಮನ ಸೆಳೆದ ಹೇಳಿಕೆಯನ್ನು ಶಾಸಕ ಬಿಕೆ ಸಂಗಮೇಶ್ ಅವರು ಈದ್ ಮೆರವಣಿಗೆಯಲ್ಲಿ ವಿಶಿಷ್ಟ ಆಶಯ ವ್ಯಕ್ತಪಡಿಸಿದ್ದಾರೆ. ನಾನು 4 ಬಾರಿ ಶಾಸಕನಾಗಿದ್ದೇನೆ. ಇದಕ್ಕೆ ನನ್ನ ಮುಸ್ಲಿಂ ಸಹೋದರರ ಬೆಂಬಲವೇ ಕಾರಣ ಎಂದು ಅವರು ಮತ್ತೆ ಹುಟ್ಟಿದರೆ ಮುಸ್ಲಿಂ ಆಗಿ ಹುಟ್ಟಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ. ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಜಿ ಬಿಹಾರದಲ್ಲಿ ಗೋಮಾತಾ ಸಂಕಲ್ಪ ಯಾತ್ರೆ ನಡೆಸಿದ್ದಾರೆ. ಸೆಪ್ಟೆಂಬರ್ 12ರಿಂದ ಆರಂಭವಾಗುವ ಈ ಯಾತ್ರೆ ಬಿಹಾರದ ಅನೇಕ ಜಿಲ್ಲೆಗಳ ಮೂಲಕ ಸಾಗಲಿದೆ. ಮತದಾನದ ಹಕ್ಕು, ಧರ್ಮ ಮತ್ತು ರಾಷ್ಟ್ರ ರಕ್ಷಣೆಗೆ ಬಳಸಬೇಕು ಎಂಬ ಸಂದೇಶವನ್ನು ಈ ಮೂಲಕ ಸಾರಲಾಗುತ್ತಿದೆ. ಭಾರತ ಅಮೆರಿಕ ಮಾತುಕತೆಗಳು ಉಭಯ ದೇಶಗಳ ಪಾಲುದಾರಿಕೆಗೆ ದೊಡ್ಡ ಅವಕಾಶ ನೀಡುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಭಾರತ ಮತ್ತು ಅಮೆರಿಕ ಆಪ್ತ ಸ್ನೇಹಿತರು, ಸಹಜ ಪಾಲುದಾರರು ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ವ್ಯಾಪಾರ ಮಾತುಕತೆ ಪೂರ್ಣಗೊಳಿಸಲು ಉತ್ಸುಕರಾಗಿದ್ದು, ಎರಡೂ ದೇಶಗಳ ಸಮೃದ್ಧ ಭವಿಷ್ಯಕ್ಕಾಗಿ ಜೊತೆಯಾಗಿ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳ ನಡುವೆ ವಿಡೆಮ್ ಸಂಸ್ಥೆಯ 2025ರ ವರದಿ ಪುನಃ ಚರ್ಚೆಗೆ ಬಂದಿದೆ. ವರದಿಯಲ್ಲಿ ನೇಪಾಳವನ್ನು ಎಲೆಕ್ಟೋರಲ್ ಡೆಮಾಕ್ರಸಿ ವಿಭಾಗದಲ್ಲಿ ಇರಿಸಲಾಗಿದೆ, ಆದರೆ ಅದಕ್ಕಿಂತ ಭಾರತವನ್ನು ಕೆಳಗೆ ತೋರಿಸಲಾಗಿದೆ. ನೇಪಾಳದ ಅಸ್ತವ್ಯಸ್ತ ಪ್ರಜಾಪ್ರಭುತ್ವದ ಹಿನ್ನೆಲೆ ಈ ವರದಿಯ ವಿಶ್ವಾಸಾರ್ಹತೆಯ ಮೇಲೆ ಪ್ರಶ್ನೆ ಹುಟ್ಟಿಸಿದೆ. ನೇಪಾಳದ ಕಠ್ಮಂಡುನಲ್ಲಿ ಸೆಪ್ಟೆಂಬರ್ 9ರಂದು ನಡೆದ ಭಯಾನಕ ಹಿಂಸಾಚಾರದ ನಂತರ ನೇಪಾಳ ಸಂಸತ್ತಿನ ಎಲ್ಲಾ ಸಂಸದರು ರಾಜೀನಾಮೆ ನೀಡಿದ್ದಾರೆ. ಸೇನಾ ಅಧಿಕಾರ ವಹಿಸಿದರೂ ಜೆನ್ ಝಿ ಆಂದೋಲನಕಾರರು ರಾಜಕೀಯ ಮತ್ತು ಸಾಮಾಜಿಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಇವುಗಳಲ್ಲಿ ಸಂವಿಧಾನದ ಮರುರಚನೆ, ಆಡಳಿತ ಸುಧಾರಣೆ ಮತ್ತು ಕಳೆದ 3 ದಶಕಗಳಲ್ಲಿ ರಾಜಕಾರಣಿಗಳ ಲೂಟನೆಯ ತನಿಖೆ ಬೇಡಿಕೆಗಳಾಗಿವೆ. ರಾಷ್ಟ್ರಪತಿ ರಾಮಚಂದ್ರ ಪೌಡೆಲ್ ಮತ್ತು ಸೇನಾ ಮುಖ್ಯಸ್ಥ ಅಶೋಕ್ ರಾಜ್ ಸಿಗ್ದೇಲ್ ಅವರು ಆಂದೋಲನಕಾರರಿಗೆ ಸಂಯಮದಿಂದ ವರ್ತಿಸಲು ಕರೆ ನೀಡಿದ್ದಾರೆ. ಬೆಂಗಳೂರು ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆಗೆ ನೆರವಾಗಲು ಇಸ್ರೋದ 400 ವಿಜ್ಞಾನಿಗಳು ಹಗಲು ರಾತ್ರಿ ತೊಡಗಿಸಿಕೊಂಡಿದ್ದಾರೆ ಎಂದು ಮುಖ್ಯಸ್ಥ ವಿ ನಾರಾಯಣ್ ತಿಳಿಸಿದ್ದಾರೆ. 58ನೇ ಎಐಎಂಎ ರಾಷ್ಟ್ರೀಯ ನಿರ್ವಹಣಾ ಸಮಾವೇಶದಲ್ಲಿ ಮಾತನಾಡಿದ ಭಾರತೀಯ ಸೇನೆ ಈ ಕಾರ್ಯಾಚರಣೆಯಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನಕ್ಕೆ ತನ್ನ ಉತ್ತರ ನೀಡಿ ನಿಖರ ವೈಮಾನಿಕ ದಾಳಿಗಳ ಮೂಲಕ ಅನೇಕ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದೆ. ಅಮೆರಿಕದ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುರೋಪಿಯನ್ ಯೂನಿಯನ್ ಮೇಲೆ ಭಾರತ ಮತ್ತು ಚೀನಾದಿಂದ ಆಗುವ ಆಮದಿಗೆ 100ರಷ್ಟು ಸುಂಕ ವಿಧಿಸದಂತೆ ಸೂಚಿಸಿದ್ದಾರೆ. ಈ ಬಗ್ಗೆ ಫೈನಾನ್ಷಿಯಲ್ ಟೈಮ್ಸ್ ವರದಿ ಪ್ರಕಟಿಸಿದೆ. ಕೆಲವು ದಿನಗಳ ಹಿಂದೆ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯಲ್ಲಿ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಹಿರಿಯ ಅಧಿಕಾರಿಗಳು ರಷ್ಯಾದ ಆರ್ಥಿಕ ವೆಚ್ಚ ಹೆಚ್ಚಿಸಲು ಮಾರ್ಗಗಳನ್ನು ಪರಿಶೀಲಿಸಿದ್ದರು ಎಂದು ವರದಿ ಹೇಳಿದೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಇಂದು ಗೃಹ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಪರಿಹಾರದ ಸೂಚನೆ ನೀಡಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ಜೀವನಾಡಿಯಾದ ಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ರಾಜ್ಯದಲ್ಲಿ ತೋಟಗಾರಿಕೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಹಮ್ಮಿಕೊಂಡಿರುವ ಯೋಜನೆಗಳ ಕುರಿತು ಕೂಡ ಮಾಹಿತಿ ಹಂಚಿಕೊಂಡರು.
ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆ ವಿಚಾರದಲ್ಲಿ ಸ್ಪಷ್ಟ ಮಾಹಿತಿ ಇನ್ನೂ ಲಭ್ಯವಿಲ್ಲ. ಆದರೆ ಅದನ್ನು ಖಂಡಿಸಲೇಬೇಕೆಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಹೇಳಿದ್ದಾರೆ. ಶಾಸಕನ ಮುಸ್ಲಿಂ ಆಗಿ ಹುಟ್ಟುವ ಆಸೆ ಕುರಿತ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ನಾವು ಹುಟ್ಟುವಾಗ ಕೇಳಿಕೊಂಡು ಹುಟ್ಟುವುದಿಲ್ಲ, ಒಳ್ಳೆಯ ರೀತಿಯಲ್ಲಿ ಬದುಕಿ ಒಳ್ಳೆಯವರಾಗಬೇಕು ಎಂದರು. ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆ ನಡೆದಿದ್ದು ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಈಗ ಜೈ ಎಂದೆರೆದು ನಿಲ್ಲುತ್ತಿದ್ದಾರೆ ಎಂದು ಮಲ್ಲಿಕಾರ್ಜುನ ಟೀಕಿಸಿದ್ದಾರೆ. ಹೊನ್ನಾಳಿ ತಾಲೂಕು ಕ್ಯಾಸನಕೆರೆ ಸಮೀಪದ ಭದ್ರಾ ಬಲದಂಡೆಯ ಉಪನಾಲೆಯಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿದೆ. ಅಕ್ವಡಕ್ ಬಳಿ ನಾಲಾ ನೀರು ಪೋಲಾಗುತ್ತಿದ್ದು ಅಕ್ವಡಕ್ ಒಡೆದು ಹೋಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ. ಕಳೆದ ವರ್ಷ ದಿಗ್ಗೇನಹಳ್ಳಿಯ ಸಮೀಪ ಇದೇ ರೀತಿಯ ಘಟನೆ ಸಂಭವಿಸಿ ಹೊನ್ನಾಳಿ ಭಾಗದ ಹೊಲಗಳಿಗೆ ನೀರಿನ ಪರದಾಟ ಉಂಟಾಗಿತ್ತು. ಸ್ಥಳೀಯ ರೈತರು 20 ವರ್ಷಗಳಿಂದ ನಾಳೆ ರಿಪೇರಿ ಇಲ್ಲ, ಇಲಾಖೆ ನಮ್ಮ ಕಿವಿಗೂಡುವುದಿಲ್ಲ ಎಂದು ಆರೋಪಿಸಿ ತಕ್ಷಣ ರಿಪೇರಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದ ಮಾದಿಗ ಸಮುದಾಯದ ಯುವಕರಾದ ಪವನ ಮಹಾರಾಜ್ ಆರ್, ರಾಕೇಶ್ ಜಿ ಮತ್ತು ಇತರರು ಇತ್ತೀಚೆಗೆ ಶಿವಶರಣ ಮಾದರ ಚೆನ್ನಯ್ಯ ಮಠಕ್ಕೆ ಭೇಟಿ ನೀಡಿದರು. ಸ್ವಾಮೀಜಿಗಳವರೊಂದಿಗೆ ಸಮುದಾಯದ ಅಭಿವೃದ್ಧಿ ಕುರಿತಂತೆ ಚರ್ಚೆ ನಡೆಸಿದರು. ಇದು ಇಂದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ಮಯವಾಣಿ. ಇದು ಕನ್ನಡಿಗರ ಧ್ವನಿ. ವರದಿ ಓದಿದವರು ವಿದುಷಿ ಸ್ವಾತಿ ಪಿ ಭರದ್ವಾಜ್.